ಇನ್ನು ವಂದೇ ಮಾತರಂ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅತ್ಯಂತ ಮಹತ್ವ ಪಾತ್ರ ವಹಿಸಿದ ಇಡೀ ಭಾರತೀಯರನ್ನ ಒಗ್ಗೂಡಿಸಿದಂತಹ ವಂದೇ ಮಾತರಂ. ಈ ವಂದೇ ಮಾತರಂ ಹಾಡಿನ ವಿಚಾರ ಈಗ ಕೋರ್ಟ್ ಮೆಟ್ಟಿಲೇರಿದೆ. ವಂದೇ ಮಾತರಂ ಯಾವಾಗ ಹೇಳಬೇಕು, ವಂದೇ ಮಾತರಂ ಗೀತೆಯಲ್ಲಿ ಎಷ್ಟು ಪ್ಯಾರಾಗಳು ಹೇಳಬೇಕು, ಎಲ್ಲ ಧರ್ಮದವರು ಕೂಡ ವಂದೇ ಮಾತರಂ ಹೇಳಬೇಕಾ, ಎಲ್ಲ ಧರ್ಮದವರು ವಂದೇ ಮಾತರಮನ್ನು ಹಾಡಿದರೆ ತಪ್ಪಾಗುತ್ತಾ ಅಥವಾ ತಪ್ಪಾಗಲ್ವಾ, ಈ ವಿಚಾರವಾಗಿ ಹೈಕೋರ್ಟ್ನಲ್ಲಿ PIL ಅರ್ಜಿ ಸಲ್ಲಿಕೆ ಆಗಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಶಾಲೆಗಳು ಸೇರಿದಂತೆ ಅಧಿಕೃತ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರಗೀತೆ ವಂದೇ ಮಾತರಂನ ಎಲ್ಲ 6 ಚರಣಗಳನ್ನ ಹಾಡುವುದನ್ನ ಕಡ್ಡಾಯಗೊಳಿಸಿದ ಕೇಂದ್ರ ಸರ್ಕಾರದ ಇತ್ತೀಚಿನ ನಿರ್ದೇಶನವನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ PIL ಸಲ್ಲಿಕೆಯಾಗಿದೆ. ವಂದೇ ಮಾತರಂನ ಮೊದಲ 2 ಚರಣ ಮಾತ್ರ ಸರಿಯಾಗಿದೆ, ಇನ್ನುಳಿದ 4 ಚರಣಗಳಲ್ಲಿ ಹಿಂದೂ ದೇವತೆಗಳ ಹೆಸರಿದೆ. ಹೀಗಾಗಿ ಇದು ದೇಶಭಕ್ತಿಯ ಗೀತೆ ಆಗೋದಿಲ್ಲ, ಇದು ಒಂದು ಧರ್ಮಕ್ಕೆ ಸೀಮಿತವಾಗಿರುವಂತಹ ಗೀತೆ ಆಗುತ್ತೆ. ಶಾಲೆಗಳಲ್ಲಿ ಹಾಡಿದ್ರೆ ಒಂದು ಧರ್ಮವನ್ನು ಉತ್ತೇಜಿಸುವಂತಾಗುತ್ತೆ. ಹೀಗಾಗಿ ಕೇಂದ್ರದ ನಿರ್ಧಾರವನ್ನ ಮರುಪರಿಶೀಲಿಸಿ ಅಂತ ಹಿರಿಯ ವಕೀಲ ಸೋಮಶೇಖರ್ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇದರಲ್ಲಿ 3 ವಿಚಾರಗಳು, ಅದರಲ್ಲಿ ದುರ್ಗೆ ಅನ್ನುವಂತಹ ಹೆಸರು, ವಾಣಿ ಅನ್ನುವಂತಹ ಹೆಸರು ಅಥವಾ ಕಮಲ ಎನ್ನುವಂತಹ ಪದ ಏನಿದೆ ಅದು ಹಿಂದೂ ದೇವತೆಗಳನ್ನ ಸೂಚಕವಾಗಿದೆ. ಹೀಗಾಗಿ ಎಲ್ಲಾ ಧರ್ಮದವರು ಅದನ್ನ ಹಾಡಬೇಕಾ ಅಂತ ಸೋಮಶೇಖರ್ ಅವರ ವಾದ. ಹಾಗಾದ್ರೆ ಬನ್ನಿ ಅವ್ರು ಏನು ಹೇಳಿದ್ದಾರೆ ನೋಡೋಣ. ವಂದೇ ಮಾತರಂ ಹೇಳಬೇಕಾ ಹೇಳಬಾರ್ದಾ ಅಥವಾ ಯಾವ ಪ್ಯಾರಾ ಹೇಳಬೇಕು ಯಾವ ಪ್ಯಾರಾ ಹೇಳಬಾರ್ದು, ಏನಿದು ಗೊಂದಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ರೀತಿ ಚರ್ಚೆ ಕೂಡ ಆಗ್ತಿರುವಂಥದ್ದು. ಈ ಒಂದು ವಿಚಾರವಾಗಿ ಕೇಂದ್ರ ಸರ್ಕಾರ ಕೂಡ ಈಗ ಒಂದು ನಿಲುವನ್ನು ಕೂಡ ಕೊಟ್ಟಿದೆ. ಎಲ್ಲರೂ ಕೂಡ ಅದನ್ನು ಹೇಳಬೇಕು ಅಂತ ಹೇಳಿ ಒಂದು ವಿಚಾರ ಕೂಡ ಹೇಳಿರುವಂಥದ್ದು. ಈ ಒಂದು ವಿಚಾರವಾಗಿ ಈಗಾಗಲೇ ಹಿರಿಯ ವಕೀಲರಾಗಿರುವಂಥ ಸೋಮಶೇಖರ್ ಏನಿದ್ರೆ ಅವರು ಕೂಡ ಈಗ ಒಂದು ಹೈಕೋರ್ಟ್ನಲ್ಲಿ PIL ಅನ್ನು ಹಾಕಿದ್ದಾರೆ. ಸ್ವತಃ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಈಗ ನೀವು ಹಾಕಿರುವಂಥದ್ದು ಕೆಲವೊಂದು ಪ್ಯಾರಾಗಳನ್ನ ಹೇಳಬಾರ್ದು ಅಂತ ಹೇಳಿ, ಯಾಕೆ ಸರ್? ಹೇಳಿದ್ರೆ ಏನು ತಪ್ಪು ಅಂತ ಹೇಳಿ ಹೇಳ್ತೀರಾ ನೀವು? ಕೇಂದ್ರದ ಆ ಪ್ರೋಟೋಕಾಲ್ ಪ್ರಕಾರ ಸರ್ಕಾರಿ ಏನು ಕಾರ್ಯಕ್ರಮಗಳಲ್ಲಿ, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಹಾಡಬೇಕು ಅಂತ ಅನ್ನೋದು ಕಡ್ಡಾಯ ಮಾಡಿದರೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸ್ಕೂಲ್ಗಳಲ್ಲಿ ಇದನ್ನು ಹಾಡಬೇಕು ಅಂತನ್ನುವಂಥ ವಿಚಾರಗಳನ್ನು ಹೇಳಲಾಗಿದೆ. ಕಡ್ಡಾಯ ಅಂತನ್ನುವಂಥ ಮಾತನ್ನು ಹೇಳಲಾಗಿಲ್ಲ, ಆದರೆ ಡೈರೆಕ್ಷನ್ ಕೊಡಲಾಗಿದೆ, ಸೂಚನೆ ಆಗಿದೆ. ಅದರ ಅರ್ಥ ಏನಂದ್ರೆ ಸೂಚನೆ ಕೊಟ್ಟಿದ್ದಾರೆ ಅಂತಂದರೆ ಹಾಡ್ತಾರೆ, ಹೇಳ್ತಾರೆ, ಪಾಲಿಸ್ತಾರೆ. ಆಗೇನಾಗುತ್ತೆ, ಎಲ್ಲ ಶಾಲೆಗಳಲ್ಲಿ ಮಕ್ಕಳನ್ನು ನಿಲ್ಲಿಸಿಬಿಟ್ಟು ಏನಂತಾರೆ ಈ ಹಾಡನ್ನು ಹಾಡಿದಾಗ ಆ ಮಕ್ಕಳಲ್ಲಿ ಎಷ್ಟೋ ಜನ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಇರ್ತಾರೆ. ಬೌದ್ಧರು ಇರ್ತಾರೆ, ಸಿಖ್ರು ಇರ್ತಾರೆ, ಜೈನರು ಇರ್ತಾರೆ, ಮುಸಲ್ಮಾನರು ಇರ್ತಾರೆ, ಕ್ರೈಸ್ತರು ಇರ್ತಾರೆ, ಮತ್ತೊಂದು ಏನಂತಾರೆ ಯಾವುದು ಧರ್ಮಕ್ಕೆ ಸಂಬಂಧಪಡಲಾರ್ದಂಥವ್ರು, ಏಥಿಸ್ಟ್ಗಳು, ಎಗ್ನಾಸ್ಟಿಸ್ಟ್ಗಳು, ಎಲ್ಲ ಏನಂತಾರೆ ಫೇತನ್ನು ನಂಬದೇ ಇರುವಂಥವ್ರು ಅನೇಕ ಏನಂತಾರೆ ಸಮುದಾಯ ಏನಿದೆ ಅವರೆಲ್ಲರೂ ಇರ್ತಾರೆ. ಆ ಎಲ್ಲ ಮಕ್ಕಳನ್ನು ಶಾಲೆಯಲ್ಲಿ ನಿಲ್ಲಿಸಿ ಹಾಡುವಂಥದ್ದು ಏನಿದೆಯಲ್ಲ ಅದು ಸಂವಿಧಾನದ ಧಾರ್ಮಿಕ ಸ್ವಾತಂತ್ರ್ಯದ ಏನು ಹಕ್ಕಿದೆಯಲ್ಲ ಆ ಹಕ್ಕಿಗೆ ಏನಂತಾರೆ ಧಕ್ಕೆ ಕೊಡುವಂಥ ಕೆಲಸ ಆಗ್ತದೆ. ಹಾಗಾಗಿ ಇದು ಸಂವಿಧಾನ ಬಾಹಿರ. ನಾನು ಎಲ್ಲ ಸ್ಟಾಂಜಗಳನ್ನು ನಾನು ವಿರೋಧ ಮಾಡ್ತಾ ಇಲ್ಲ, ವಿರೋಧ ಮಾಡಿ ನಾನು ಅರ್ಜಿ ಕೂಡ ಹಾಕಿಲ್ಲ. ಕೇವಲ 4 ಸ್ಟಾಂಜಗಳನ್ನು ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏನು ಕೈ ಬಿಡಲಾಗಿತ್ತು ಆ 4 ಸ್ಟಾಂಜಗಳನ್ನು ಇವಾಗ ಸೇರಿಸಿದಾರಲ್ಲ, ಯಾವ ಸ್ಟಾಂಜಗಳು ನಮ್ಮನ್ನು ಒಂದು ಮಾಡಿತ್ತು, ಯಾವ ಸ್ಟಾಂಜಗಳನ್ನು ಸೇರಿಸೋದ್ರ ಮೂಲಕ ನಾವು ದೂರ ಆಗ್ತೀವಿ, ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅದು ಅನುಕೂಲ ಆಗಲ್ಲ ಅಂತ ಬಿಟ್ಟಿದ್ರು, ಅದೇ ಸ್ಟಾಂಜಗಳನ್ನು ಇವಾಗ ಆ್ಯಡ್ ಮಾಡೋಂಥ ಅಗತ್ಯ ಇರಲೇ ಇಲ್ಲ.
ಆವಾಗ ಏನಂತಾರೆ ಡಿವೈಡ್ ಆಗುತ್ತೆ ಅನ್ನೋ ಏನು ವಿಚಾರ ಇತ್ತು, ಈಗ ಕೂಡ ಏನಂತಾರೆ ಅದೇ ನಂತರ ಡಿವಿಷನನ್ನು ಕ್ರಿಯೇಟ್ ಮಾಡುವಂಥ ಒಂದು ಕೆಲಸ ಆಗ್ತದೆ. ಹಾಗಾಗಿ ಅದನ್ನು ವಿರೋಧ ಮಾಡಿ ಈ 4 ಸ್ಟಾಂಜಗಳೇನು ಸೇರಿಸಲಾಗಿದೆ ಇತ್ತೀಚೆಗೆ, ಆ ಸ್ಟಾಂಜಗಳನ್ನು ಮಾತ್ರ ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತೇಳಿ ಡಿಕ್ಲೇರ್ ಮಾಡಿ ಒಂದು ಡೈರೆಕ್ಷನ್ ಕೊಡಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಹಾಗೂ ಎಲ್ಲ ಯಂತ್ರ ಸಂಬಂಧಪಟ್ಟ ಇಲಾಖೆಗಳಿಗೆ ಅಂತನ್ನುವಂಥ ವಿಚಾರವಾಗಿ ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಹಾಕಿದ್ದೀನಿ. ಇದಿಷ್ಟು ಹಿರಿಯ ವಕೀಲರ ಮಾತ್ರ, ಅಂದರೆ ಎಲ್ಲರೂ ಕೂಡ ಇಲ್ಲಿ ಸಮನಾಗಿ ಬಾಳಬೇಕು, ಯಾರು ಕೂಡ ಧಾರ್ಮಿಕ ವಿಚಾರವಾಗಿ ಈ ರೀತಿಯಾಗಿ ಏನು ಒಬ್ಬರಿಗೆ ಮಾತ್ರ ಸೀಮಿತ ಆಗಬಾರ್ದು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಅಜಯ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಎಸ್, ಈ ಒಂದು ವಂದೇ ಮಾತರಂ ವಿಚಾರದಲ್ಲಿ 1937ರಲ್ಲಿ ಇದು ಸ್ವಾತಂತ್ರ್ಯ ಸಂಗ್ರಾಮದ ಹಾಡಾಗಿತ್ತು. ಆದರೆ ಕೇವಲ ಮೊದಲ 2 ಚರಣಗಳನ್ನು ಮಾತ್ರ ಹಾಡೋದಕ್ಕೆ ನೆಹರು ಗಾಂಧಿ ಡಿಸೈಡ್ ಮಾಡಿದ್ರು, ಉಳಿದ ಚರಣಗಳನ್ನು ತೆಗೆದು ಹಾಕಲಾಗಿತ್ತು. ಈಗ ಮತ್ತೆ ಆ ಎಲ್ಲ ಚರಣಗಳನ್ನು ಸೇರಿಸಿ ವಂದೇ ಮಾತರಂ ಹಾಡನ್ನು ಈಗ ಹಾಡಬೇಕು ಅಂತ ಆಗಿದೆ. ಹೀಗಾಗಿ ಅದು ಎಸ್ಪೆಷಲಿ ಮುಸ್ಲಿಂ ಸೆಂಟಿಮೆಂಟ್ಸ್ಗೆ ಹರ್ಟ್ ಆಗುತ್ತೆ ಅನ್ನೋದು ಈ ಹಿಂದೆ ಇದ್ದಂತಹ ವಾದ. ಅದರಲ್ಲಿ ಬರುವಂಥ ವಹಿಂ ದುರ್ಗಾ ದಶಪ್ರಹರಣ ಧಾರಿಣಿ, ಕೈಗಳಿರುವ ದುರ್ಗೆ ಕಮಲ, ಲಕ್ಷ್ಮಿಯನ್ನು ಆರಾಧಿಸುವಂತಾಗುತ್ತೆ, ವಾಣಿ ಸರಸ್ವತಿಯನ್ನು ಆರಾಧಿಸುವಂತಾಗುತ್ತೆ. ವಂದೇ ಮಾತರಂನಲ್ಲಿ ಹಿಂದೂ ದೇವತೆಗಳ ಉಲ್ಲೇಖ ಇದೆ, ಪ್ರತಿಯೊಬ್ಬರು ದೇಶದಲ್ಲಿ ಸಂವಿಧಾನಕ್ಕೆ ಸಮಾನರಾಗಿರ್ತಾರೆ. ಹೀಗಾಗಿ ಕೇಂದ್ರದ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು ಅಂತ PIL ಹೋಗಿದ್ದಾರೆ. ಇದು ಬಹಳಷ್ಟು ವಾದ ವಿವಾದ ಮತ್ತು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ.